ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಸ್ವಲ್ಪವೂ ಕಡಿಮೆಯಾಗಿಲ್ಲ. ತಾಂಡವ ಅಹಂಕಾರ ಹತ್ಯೆಗಾಗಿ ಗಂಡನ ವಿರುದ್ಧ ಸಿಡಿದೆದ್ದ ಭಾಗ್ಯ ತಾಂಡವ್ ತನ್ನ ವರ್ತನೆ ಬದಲಾಯಿಸಿಕೊಳ್ಳುತ್ತಾನೆ ಎಂದು ಭಾಗ್ಯ ಇಲ್ಲಿ ತನಕವೂ ಕೂಡ ತಾಳ್ಮೆಯಿಂದ ಕಾದಿದ್ದಾಳೆ. ಈಗ ತಾಂಡವ್ ಗಾಳಿಪಟ ಸ್ಪರ್ಧೆಯಲ್ಲಿ ಸೋತಿರೋದು ಶ್ರೇಷ್ಠ ಮಾತುಗಳಿಂದ ತಾಂಡವ್ಗೆ ಕೋಪ ಬಂದಿದ್ದು, ಅಮ್ಮ ನನ್ನನ್ನು ಕೆಣಕಬೇಕು ಎಂದೇ ತಮ್ಮ ಬಳಿಸಿ ಕರೆಸಿಕೊಳ್ಳುತ್ತಿದ್ದಾರೆ ಎಂದು ಕುಸುಮ ವಿರುದ್ಧ ಮಾತನಾಡಿದ್ದಾನೆ. ಗುಂಡಣ್ಣ ಹೋಗಿ ಅಜ್ಜಿ ಕರೆಯುತ್ತಾ ಇದ್ದಾರೆ ಬರಬೇಕಂತೆ ಎಂದು ತಾಂಡವ್ ಬಳಿ ಹೇಳಿದಾಗ, ಸೊಸೆಯ ಬಗ್ಗೆ ಗುಣಗಾನ ಮಾಡಲೇ ಇರಬೇಕು ಎಂದು ಅಂದುಕೊಂಡಿದ್ದಾನೆ. ಶ್ರೇಷ್ಠ ಹೇಳಿರುವುದನ್ನೇ ನಿಜ ಎಂದುಕೊಂಡಿರುವ ತಾಂಡವ್ ಓಡಿ ಬಂದು ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಬಿಡಮ್ಮ ಎಂದಿದ್ದಾನೆ. ನೀನು ಕರೆದುಕೊಂಡು ಬಂದಿರುವ ಸೊಸೆಯೇ ಸರ್ವಶ್ರೇಷ್ಠ ಎಂದೆಲ್ಲ ಮಾತನಾಡಿದ್ದಾನೆ. ನಿನಗೆ ಯಾವಾಗಲೂ ಕೂಡ ಮಗನಿಗಿಂತ ಸೊಸೆ ಹೆಚ್ಚಾಗಿ ಹೋಗಿದ್ದಾಳೆ. ಈಗ ಸೊಸೆ ಗೆದ್ದಿದ್ದು ನನ್ನನ್ನು ಕೆಳಗೆ ತುಳಿಯಬೇಕು ಎಂದುಕೊಂಡು ಇಲ್ಲಿಗೆ ಕರೆದುಕೊಂಡಿದ್ದೆ ಎಂದಿದ್ದಾನೆ. ತಾಂಡವ್ ಮಕ್ಕಳು ಇದ್ದಾರೆ ಎಂಬುದನ್ನು ನೋಡದೆ ಕುಸುಮ ವಿರುದ್ಧ ನಾಲಿಗೆಗೆ ಲಗಾಮು ಹಾಕದೆ ಮಾತನಾಡುತ್ತಿರುವುದನ್ನು ಭಾಗ್ಯಗಂತೂ ಕೆಟ್ಟ ಕೋಪವನ್ನು ತರಿಸಿದೆ. ಭಾಗ್ಯಗೆ ತಾಂಡವ್ ತನ್ನ ಬಗ್ಗೆ ಹಾಗೂ ಅತ್ತೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿರುವುದು ಕೋಪ ಬಂದಿದೆ. ಇವತ್ತು ಏಳೇ ಆದರೂ ಕೂಡ ಗಂಡ ಹೇಳಿದ ಮಾತುಗಳನ್ನು ಕೂಡ ಕೇಳದೆ ವಾಪಸ್ ಓಡಬೇಕು ಎಂದು ಭಾಗ್ಯ ತೀರ್ಮಾನ ಮಾಡಿದಂತೆ ಇದೆ. ಅಮ್ಮನ ವಿರುದ್ಧ ತಾಂಡವ್ ಕಿಡಿ ಗಂಡನಿಗೆ ಬುದ್ಧಿ ಹೇಳಿದ ಭಾಗ್ಯ. ತಾಂಡವ್ ಮಾತನ್ನು ಮುಗಿಸಿದ ಮೇಲೆ ಭಾಗ್ಯದ ಗಂಡನ ಮುಂದೆ ಬಂದು ನಿಂತುಕೊಂಡವಳೆ. ಈಗ ನೀವು ಹೇಳಿದನೆಲ್ಲ ನಾವು ಕೇಳಿಯಾಯಿತು. ಇನ್ನೇನಿದ್ದರೂ ನನ್ನ ಸರದಿ. ಅತ್ತೆ ತಂದಿರು ಶ್ರೇಷ್ಠ ಸೊಸೆ ನಾನೇ ತಾನೇ, ಇದಕ್ಕೆಲ್ಲ ನಾನೇ ಉತ್ತರವನ್ನು ನೀಡುತ್ತೇನೆ ಎಂದಿದ್ದಾಳೆ. ಈಗ ನೀನು ಏನೇನು ಮಾತನಾಡಿದ್ರಿ, ಆದರೆ ಇಲ್ಲಿ ಇರುವ ಅಸಲು ಸತ್ಯವೇ ಬೇರೆ. ನೀವು ಇಲ್ಲಿಗೆ ಬಂದು ಕ್ಷಮೆ ಕೇಳಲು ಎಂಬುದು ಅತ್ತೆಯ ಉದ್ದೇಶವಾಗಿರಲಿಲ್ಲ. ನೀವೇ ಏನೇನೋ ಕಲ್ಪನೆ ಮಾಡಿಕೊಂಡು ಬಂದು ಮಾತನಾಡಿದರೆ ಇಲ್ಲಿ ಯಾರಿಗೂ ನಷ್ಟವಿಲ್ಲ ಎಂದು ಭಾಗ್ಯ ಅಂದಿದ್ದಾಳೆ. ಮನೆ ಬಿಟ್ಟು ಹೋಗಿರೋ ವಿಚಾರ ನಿಮ್ಮ ಆಫೀಸ್ನವರಿಗೆ ತಿಳಿಯಬಾರದು ಎಂದುಕೊಂಡು ಅತ್ತೆ ಒಬ್ಬರೇ ಊಟ ಮಾಡುವುದನ್ನು ತಪ್ಪಿಸಲು ಇಲ್ಲಿಗೆ ಗುಂಡಣ್ಣ ಬಳಿ ಊಟ ಮಾಡಿಸಲು ಬರಬೇಕು ಎಂದು ಹೇಳಿ ಕಳುಹಿಸಿದರೆ, ಆದರೆ ನೀವು ಏನೇನೋ ಕಲ್ಪನೆ ಮಾಡಿಕೊಂಡು ಆಕೆಗೆ ಬಾಯಿಗೆ ಬಂದಂತೆ ಮಾತನಾಡಿದಿರಿ ಎಂದು ಭಾಗ್ಯ ಕ್ಲಾಸ್ ತೆಗೆದುಕೊಂಡಿದ್ದಾಳೆ. ಭಾಗ್ಯ ಆಡುತ್ತಿರುವ ಮಾತುಗಳನ್ನು ಕೇಳುತ್ತಿರುವ ತಾಂಡವ್ಗೆ ಕೋಪ ಬರುತ್ತಿದೆ. ಆದರೆ ಅಮ್ಮನ ಮುಂದೆ ಮತ್ತಷ್ಟು ಕೋಪ ಮಾತನಾಡಿದವರಿಗೆ ಕೆಟ್ಟನಾಗುತ್ತೇನೆ ಎಂದು ಸುಮ್ಮನೆ ಇದ್ದಾನೆ. ಅಮ್ಮನ ನಿರ್ಧಾರಕ್ಕೆ ಕಣ್ಣೀರು ಹಾಕಿದ ತಾಂಡವ್, ಅಮ್ಮ ನನಗಾಗಿ ಊಟ ಮಾಡದೆ ಕಾಯುತ್ತಾ ಇದ್ದಳು ಎಂಬ ಮಾತನ್ನು ಕೇಳಿದ ತಾಂಡವ್ಗೆ ನಾನು ಈ ರೀತಿಯಾಗಿ ನಡೆದುಕೊಳ್ಳಬಾರದಿತ್ತು ಎಂದು ಅನಿಸಿದೆ. ಆದರೆ ಅದನ್ನು ಬಾಯಿ ಬಿಟ್ಟು ಹೇಳಲಿಲ್ಲ. ತಾಂಡವ್ ಭಾಗ್ಯಕ್ಕೆ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದೆಲ್ಲ ತನ್ವಿ ಕೇಳಿಸಿಕೊಂಡಿದ್ದಾಳೆ. ತನ್ವಿಗೆ ಈಗ ಅಪ್ಪನ ಮೇಲೆ ಯಾವುದೇ ಒಳ್ಳೆಯ ಅಭಿಪ್ರಾಯವಿಲ್ಲ. ಮಗಳು ಇದ್ದಾಳೆ ಎಂಬುದನ್ನು ಮರೆತ ತಾಂಡವ್ ಬಾಯಿಗೆ ಬಂದಂತೆ ಮಾತನಾಡಿದ್ದಾನೆ. ಈ ಕಡೆ ಕುಸುಮಗೆ ನಾನು ಯಾವ ರೀತಿ ಮಗನನ್ನು ಬೆಳೆಸಿಬಿಟ್ಟೆ ಎಂದು ಕಣ್ಣೀರು ಹಾಕುತ್ತಿದ್ದಾರೆ. ಭಾಗ್ಯ ತನ್ನ ಅತ್ತೆ ಬಗ್ಗೆ ಗುಣಗಾನ ಮಾಡುತ್ತಿರುವುದು ತಾಂಡವ್ಗೆ ಇಷ್ಟವಾಗುತ್ತಿಲ್ಲ. ನೀನು ನನ್ನ ಅಮ್ಮನನ್ನು ನನ್ನಿಂದ ಕಿತ್ತುಕೊಂಡು ಬಿಟ್ಟೆ ಎಂದೇ ವಾದ ಮಾಡುತ್ತಿದ್ದಾನೆ. ಭಾಗ್ಯ ಎಷ್ಟೇ ಒಳ್ಳೆಯದು ಮಾಡಿದ್ದರೂ ಕೂಡ ತಾಂಡವ್ ಅದು ಕೆಟ್ಟದಾಗಿ ಕಾಣಿಸುತ್ತದೆ. ಇನ್ನು ಕುಸುಮಗಂತೂ ತನ್ನ ಮಗ ಈ ರೀತಿ ಮಾತನಾಡುತ್ತಾನೆ ಎಂದು ಅನ್ನಿಸಿರಲಿಲ್ಲ. ಈಗ ತಾಂಡವ್ಗೆ ಮತ್ತೊಂದು ಮುಖ ಕುಸುಮ ಮುಂದೆ ಅನಾವರಣವಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.